ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರದಲ್ಲಿ ಚುನಾವಣೆಗಳು ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ನಿನ್ನೆ ಮೊದಲನೇ ಹಂತದ ಮತದಾನಗಳು ಮುಗಿದಿದ್ದಾವೆ. ಆ ನಂತರ ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ಅಂದರೆ ಮೊದಲನೇ ಹಂತದಲ್ಲಿ ಬಿಜೆಪಿಯ ಪಾಡೇನಾಗಿದೆ ಅನ್ನೋದು ಮಾತ್ರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಯಾಕೆಂದರೆ ಅಲ್ಲಿನ ಬೆಳವಣಿಗೆಗಳು ಆ ಮಟ್ಟದಲ್ಲಿದೆ. ಸೊ ಏನಾಯ್ತು ನಿನ್ನೆ ಮೊದಲನೇ ಹಂತದಲ್ಲಿ ಚುನಾವಣೆಗಳು, ಏನೇ ವಿವರಗಳಿದ್ದಾವೆ, ಅದರ ಜೊತೆಗೆ ಯಾವ ಪಕ್ಷ ಮುಂದೆ ಇದೆ ಅಂತ ನಮಗೆ ಕಾಣಿಸ್ತಿದೆ, ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತೀನಿ. ಅದರ ಜೊತೆಗೆ ಯಾವಾಗ ಜನ ಬಿಜೆಪಿಯಿಂದ ದೂರ ಹೋಗ್ತಿದ್ದಾರೆ ಅನ್ನುವಂತಹ ಸನ್ನಿವೇಶ ಎದುರಾಗಿದೆಯೋ, ಜನರ ವಿರುದ್ಧನೇ ಅಲ್ಲಿನ DCM ಗುಂಡು ಹಾರಿಸಿಬಿಡಬೇಕು, ಇಲ್ಲ ಅವರ ಎದೆಗಳ ಮೇಲೆ ಬುಲ್ಡೋಸರ್ ಹಾರಿಸಿಬಿಡಬೇಕು ಅನ್ನೋ ಮಟ್ಟಕ್ಕೆ ಕೋಪ ಹೊರಗಾಕಿದ್ದಾರೆ. ಯಾಕೆ, ಹೇಗೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ನಿನ್ನೆ ಮೊದಲನೇ ಹಂತದ ಮತದಾನ ನಡೆಯಿತು. ನಿನ್ನೆ ರಾತ್ರಿಯವರೆಗೆ ಬಂದಿರುವಂತಹ ಅಂಕಿಅಂಶಗಳ ಪ್ರಕಾರ 64.66% ವೋಟರ್ ಟರ್ನರ್ ಆಗಿದೆ. ಸೊ 64.66% ಅನ್ನೋ ಸಂಖ್ಯೆ ನೋಡಿದಾಗ ಪರವಾಗಿಲ್ಲ ಅಂತ ಅನ್ನಿಸ್ಬೋದು. ಆದರೆ ಬಿಹಾರದ ಇತಿಹಾಸವನ್ನು ನೋಡಿದಾಗ ಕಳೆದ 73 ವರ್ಷಗಳಲ್ಲಿ ಅತ್ಯಂತ ಹೆಚ್ಚು ಹೈಯೆಸ್ಟ್ ವೋಟಿಂಗ್ ಆಗಿದೆ. ನಿನ್ನೆ ಹೈಯೆಸ್ಟ್ ವೋಟಿಂಗ್ 2020ರಲ್ಲಿ 57% ಆಗಿತ್ತು, ಕೇವಲ 57%. ಸೊ ಈ ಬಾರಿ ಬರೋಬ್ಬರಿ 7%ಗಿಂತ ಹೆಚ್ಚು, 7.5%ಗಿಂತ ಹೆಚ್ಚು ಮತದಾನ ಕಳೆದ ಬಾರಿಗೆ ಹೋಲಿಸಿದ್ರೆ ಆಗಿದೆ. ಸೊ ಅಲ್ಲಿ ಬರುವಂತಹ ಪ್ರಶ್ನೆ, ಹೆಚ್ಚುವರಿ ಮತಗಳು ಏನು ಬಂದಿದೆಯಲ್ಲ 7.5%, ಅದು ಯಾರನ್ನ ಎಫೆಕ್ಟ್ ಮಾಡುತ್ತೆ? ಯೂಶುವಲ್ ಆಗಿ ಲೆಕ್ಕಾಚಾರಗಳನ್ನು ನೋಡಿದಾಗ, ನಮ್ಮ ದೇಶದ ಚುನಾವಣಾ ಇತಿಹಾಸದ ಲೆಕ್ಕಾಚಾರಗಳನ್ನು ನೋಡಿದಾಗ, ಮತದಾನ ಹೆಚ್ಚಾದರೆ ಅಧಿಕಾರದಲ್ಲಿರುವಂತಹ ಪಕ್ಷದ ವಿರುದ್ಧ ಅಲೆ ಇದೆ ಅಥವಾ ಜನಾಭಿಪ್ರಾಯ ಇದೆ ಅನ್ನುವಂಥದ್ದು ಇಲ್ಲಿಯವರೆಗೆ ಫಲಿತಾಂಶಗಳು ಮತ್ತು ಏನು ಮತದಾನ ಪ್ರಮಾಣ ಏನಿದೆ ಅದನ್ನು ನೋಡಿಕೊಂಡು ಬಂದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಬಾರಿ ಸಹ ಅದೇ ಆಗಿದೆಯಾ? ನಿಜವಾಗ್ಲೂ ನಿತೀಶ್ ಕುಮಾರ್ ಸರ್ಕಾರದಿಂದ ರೋಸ್ ಹೋಗಿ, NDA ಸರ್ಕಾರದಿಂದ ರೋಸ್ ಹೋಗಿ ಅದರ ವಿರುದ್ಧ ಜನ ದೊಡ್ಡ ಮಟ್ಟದಲ್ಲಿ ಹೋಗಿ ಮತ ಚಲಾಯಿಸಿದಾರ, ಅಥವಾ ನಿತೀಶ್ ಕುಮಾರನ್ನ ಗೆಲ್ಲಿಸಲೇಬೇಕು, NDA ಪರ ನಾವಿದ್ದೀವಿ ಅಂತ ಮತದಾರರು ಹೆಚ್ಚುವರಿಯಾಗಿ ಬಂದು ಅಲ್ಲಿ ಮತದಾನ ಮಾಡಿದ್ರ? ಇದು ಹೇಳಕ್ ಬರಲ್ಲ. ಬಟ್ ಕೆಲವು ವಿಶ್ಲೇಷಣೆಗಳಿದೆ, ಅದನ್ನು ಆಮೇಲೆ ಹೇಳ್ತೀನಿ. ಸೊ ಇದು ಮತ ಪ್ರಮಾಣ, ವೋಟರ್ ಟರ್ನ್ಔಟ್, ಇದು ಇಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ. ಹಾಗಾದರೆ ಏನೆಲ್ಲ ವಿಶೇಷ ಘಟನೆಗಳು ನಡೀತು ಮತದಾನದ ಸಂದರ್ಭದಲ್ಲಿ ಅಂದರೆ, ಸಾಕಷ್ಟು ಕಡೆ ಮತಯಂತ್ರಗಳಲ್ಲಿ ತಾಂತ್ರಿಕ ದೋಷಗಳು ಕಂಡುಬಂದು ಅರ್ಧ ಗಂಟೆ, 1 ಗಂಟೆ ಮತದಾನವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು. ಅಂತಹ ಘಟನೆಗಳು 7-8 ಜಾಗಗಳಿಂದ ವರದಿಯಾಗಿದ್ದಾವೆ. ಅದರ ಜೊತೆಗೆ ಒಂದು ಕಡೆ ಎಲೆಕ್ಷನ್ ಕಮಿಷನ್ ಅದನ್ನು ಕನ್ಫರ್ಮ್ ಮಾಡ್ತಿಲ್ಲ, ಆದರೆ ಒಂದು ಕಡೆ ಬೂತ್ ಕ್ಯಾಪ್ಚರಿಂಗ್, ಪೋಲಿಂಗ್ ಬೂತ್ ಅನ್ನ ವಶಪಡಿಸಿಕೊಳ್ಳುವ ಪ್ರಯತ್ನಗಳು ನಡೆದಿದ್ದಾವೆ ಅನ್ನುವಂತಹ ಮಾಹಿತಿಯು ಸಹ ಕೆಲವು ಚಾನಲ್ಗಳು, ಪ್ರೈವೇಟ್ ಚಾನಲ್ಗಳು, ಅಂದರೆ ಯಾರು ಮೇನ್ ಸ್ಟ್ರೀಮ್ ಮೀಡಿಯಾ ಬಿಟ್ಬಿಡಿ, ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ ಅದರ ಬಗ್ಗೆ ಮಾತಾಡೋದಿಲ್ಲ, ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದಾರಲ್ಲ, ಅಂತಹ ಒಂದು ಸ್ವತಂತ್ರ ಪತ್ರಿಕೋದ್ಯಮಗಳಲ್ಲಿರುವಂತಹ ಒಂದು ಚಾನಲ್ ವರದಿ ಮಾಡಿತು, ಒಂದು ಬೂತ್ ಕ್ಯಾಪ್ಚರಿಂಗ್ ಮಾಡುವಂತಹ ಪ್ರಯತ್ನ ನಡೆಯಿತು ಅನ್ನುವಂತಹ ಮಾಹಿತಿ ಬರ್ತಿದೆ. ಸೊ ಇದು ಮತದಾನಕ್ಕೆ ಸಂಬಂಧಪಟ್ಟಂತೆ. ಇದೇ ಸಂದರ್ಭದಲ್ಲಿ ಅಲ್ಲಿನ DCM ವಿಜಯ್ ಸಿನ್ಹಾ ಅವರದೇ ಕ್ಷೇತ್ರದ ಒಂದು ಗ್ರಾಮದಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕೊಚ್ಚೆ ಇರುವಂತಹ ರೋಡು, ಪೂರ್ತಿ ಕೊಚ್ಚೆ ಭರಿತವಾದಂತಹ ರೋಡು, ಆ ರೋಡ್ಗೆ ಹೋಗಿ ಇವ್ರ ಕಾರೇ ಸಿಲುಕೊಂಡ್ಬಿಡ್ತು, DCM ಕಾರೇ ಸಿಲುಕೊಳ್ತು. ಹಳ್ಳಿಯ ಜನ, ಗ್ರಾಮದ ಜನ ಎಲ್ಲ ಬಂದು ಬಿದ್ರು, ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು, ಹೀಗಿದೆ ನಿಮ್ಮ ಅಭಿವೃದ್ಧಿ, 20 ವರ್ಷದಿಂದ ನೀವೇನು ಮಾಡಿದ್ದೀರಿ? ಏನು ಮಾಡಿಲ್ಲ ನಮ್ಮೂರಿಗೆ, ನೋಡಿ ರೋಡು ನಿಮ್ಮ ಕಾರೇ ಸಿಗಾಕೊಂಡಿದೆ, ಇಂತಹ ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂತ ಹೇಳಿ ಯಾವಾಗ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು, ಬಿಜೆಪಿ ಅವರು ತಡ್ಕೊಳ್ಳಲ್ವಲ್ಲ, ಪ್ರಶ್ನೆ ಮಾಡಂಗೆ ಇಲ್ಲ ಅವ್ರನ್ನ. ಅದಕ್ಕೆ ಅವರು ಪ್ರಧಾನಿಯಾದರೂ ಸಹ ನರೇಂದ್ರ ಮೋದಿ ಅವರು ಪ್ರೆಸ್ ಕಾನ್ಫರೆನ್ಸೇ ಮಾಡಲ್ಲ. ಯಾಕಂದ್ರೆ ಪ್ರಶ್ನೆ ಅಂದರೆ ಅಲರ್ಜಿ, ಪ್ರಶ್ನೆ ಕೇಳಬಾರ್ದು ಯಾರು. ಅವರು ಮಾಡಿದ್ದೇ ಸರಿ, ಸರ್ವಾಧಿಕಾರಿ ಮನೋಭಾವ, ನಾವು ಮಾಡಿದ್ದೇ ಸರಿ, ಬಾಯಿ ಮುಚ್ಕೊಂಡು ಇರಬೇಕಷ್ಟೇ, ಏನೂ ಮಾತಾಡಬಾರ್ದು. ಆದರೆ ಆ ಗ್ರಾಮದ ಜನ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಆ ಕ್ಷೇತ್ರದ MLA.
ಹಾಗಾಗಿ ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡಿದ ತಕ್ಷಣ ಅವ್ರಿಗೆ ಸಿಟ್ಟು ಬಂತು, ಬೈಯೋಕ್ಕೆ ಶುರು ಮಾಡಿದ್ರು, ಜನರನ್ನೇ ಬೈಯೋದಕ್ಕೆ. ಜನ ರೊಚ್ಚಿಗೆದ್ದು ಸಗಣಿ ಚಪ್ಪಲಿ ಏನೇನು ಸಿಕ್ತೋ ಎಲ್ಲ ಕಾರ್ ಮೇಲೆ ಎಸ್ತರು. ಅದರಿಂದ ಸಿಟ್ಟಾದಂತಹ DCM ಸೆಕ್ಯೂರಿಟಿ ಅವರಿಗೆ ಶೂಟ್ ಮಾಡಿ ಅಂತ ಕೇಳ್ಕೊಂಡ್ರೋ ಏನೋ ಗೊತ್ತಿಲ್ಲ, ಶೂಟ್ ಮಾಡಿ ಅಂತ. ಜನ ಅಭಿವೃದ್ಧಿ ಕೇಳಿದ್ರೆ ಕೊಂದು ಹಾಕಿ ಅಂತ ಕೇಳಿರ್ಬೇಕು ಅನ್ಸುತ್ತೆ. ಅದನ್ನ ಆ ಸೆಕ್ಯೂರಿಟಿ ಅವ್ರು ಏನಕ್ಕೆ ಮಾಡ್ತಾರೆ? CISF ಅವ್ರೇನು ಸುಮ್ಮನೆ ಇದ್ದಾರ? ಅವ್ರ ದೇಶ ಕಾಯೋಕ್ಕಿರೋದು, ಜನರನ್ನು ಕಾಯೋಕ್ಕಿರೋದು, ಜನರನ್ನು ಕೊಲ್ಲೋಕ್ಕಲ್ಲ. ನಮ್ಮದೇ ದೇಶದ ಜನರನ್ನ ಕೊಲ್ಲೋದಕ್ಕಿಂತ CISF ಅಥವಾ ಈ ಬೇರೆ ಯಾವುದೇ ಸೆಕ್ಯೂರಿಟಿ ಫೋರ್ಸಸ್ ಇರೋದಿಲ್ವಲ್ಲ. ಅವರು ಇದಕ್ಕೆಲ್ಲ ಸೊಪ್ಪು ಹಾಕ್ಲಿಲ್ಲ. ಅದರಿಂದ ಸಿಟ್ಟಾದಂತಹ ಈ ವಿಜಯ್ ಸಿನ್ಹಾ DCM ಸೆಕ್ಯೂರಿಟಿ ಇನ್ಚಾರ್ಜ್ಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಗುಂಡು ಹಾರಿಸದೇ ಇದ್ದ ಮೇಲೆ ನನಗೆ ಯಾಕೆ ಬಾಡಿ ಗಾರ್ಡ್ ಅಂತ ಒಬ್ರು ಇರಬೇಕು ಅಂತ ಕೇಳಿದ್ದಾರೆ. ಆನ್ ಕ್ಯಾಮರಾ, ಇದು ಆನ್ ಕ್ಯಾಮರಾ. ಅರ್ಥ ಮಾಡ್ಕೊಳ್ಳಿ ಅವರ ಮನಸ್ಥಿತಿಗಳು ಹೇಗಿದೆ ಅಂತ. ಆ ನಂತರ ಗ್ರಾಮಸ್ಥರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಗೆದ್ದು ಬಂದು ನಿಮ್ಮ ಎದೆಗಳ ಮೇಲೆ ಬುಲ್ಡೋಸರ್ ಹರಿಸ್ತೀನಿ, ನೋಡ್ತಾ ಇರಿ ಅಂತ. ಎದೆಗಳ ಮೇಲೆ ಬುಲ್ಡೋಸರ್ ಹರಿಸ್ತೀನಿ, ನೋಡ್ತಾ ಇರಿ ಅಂತ ಎಚ್ಚರಿಕೆ ಕೊಟ್ಟು ಹೋಗಿರೋದು ನಿನ್ನೆ. ಅಷ್ಟು ಆ ಮಟ್ಟಕ್ಕೆ ಅದು ಇದಾಗಿದೆ. ಇನ್ನು ಕೆಲವು ಬೂತ್ಗಳಲ್ಲಿ ಅಭ್ಯರ್ಥಿಗಳು ವೋಟ್ ಹಾಕೋದಕ್ಕೆ ಬಂದಾಗ ಜನ ವೋಟ್ ಚೋರ್ ಅಂತ ಕೂಗಿದ್ದಾರೆ. ಮತಗಳ್ಳ ಅಂತ. ಅದು ಸಹ ಒಂದಷ್ಟು ಆಗಿದೆ. ಇದೆಲ್ಲದರ ನಡುವೆ ಕೊನೆಯದಾಗಿ ನಮ್ಮ ಮುಂದೆ ಬರುವಂತಹ ಪ್ರಶ್ನೆ, ಹಾಗಾದ್ರೆ ಯಾರು ಮುಂದಿದ್ದಾರೆ? ಯಾರು ಮುಂದಿದ್ದಾರೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಮೊದಲಿಗೆ BJP, ನರೇಂದ್ರ ಮೋದಿ ಅವರ BJPಗೆ ಮಾತ್ರ ದೊಡ್ಡ ಪೆಟ್ಟು ಬಿದ್ದಂಗೆ ಕಾಣ್ತಾ ಇದೆ. ಮತ್ತೆ ಈ ದೊಡ್ಡ ಪೆಟ್ಟು ಬಿದ್ದಂಗೆ ಕಾಣ್ತಿದೆ, ಸೋಲುತ್ತೆ, BJPಗೆ ಸೀಟು ಬರಲ್ಲ, ಇದೆಲ್ಲವನ್ನು ಸಹ ನೀವು ಪಿಂಚ್ ಆಫ್ ಸಾಲ್ಟ್ ಅಂದ್ರೆ ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತೆ, ಹೇಗೆ ನಡ್ಕೊಳ್ಳುತ್ತೆ, ಯಾವ ರೀತಿ ಅದು ಶಾಮೀಲಾಗುತ್ತೆ, ತಂತ್ರ ಕುತಂತ್ರ ಷಡ್ಯಂತ್ರ ಏನು ಮಾಡುತ್ತೆ, ಇದನ್ನ ಪಕ್ಕಕ್ಕಿಟ್ಟು ನಾನು ಹೇಳ್ತಿರೋದು. ಅದೆಲ್ಲವನ್ನು ಮಾಡಿದಾಗ BJPಗೆ ಏನು ಬೇಕಾದ್ರೂ ಆಗ್ಬೋದು. 101 ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, ಅಂದ್ರೆ 101 ಸೀಟಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಅವ್ರಿಗೆ 150 ಸೀಟು ಬರಬಹುದು. ಎಲೆಕ್ಷನ್ ಕಮಿಷನ್ ಇತ್ತೀಚಿನ ನಡವಳಿಕೆಯನ್ನು ನೋಡಿದಾಗ 101 ಕಂಟೆಸ್ಟ್ ಮಾಡಿ 150 ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕೂ ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಹೇಳುತ್ತೆ, ಅಫಿಡವಿಟ್ ಕೊಟ್ಟು ಮಾತಾಡಿ, ಸುಮ್ಮನೆ ಆರೋಪ ಹೊರಿಸ್ಬೇಡಿ ನೀವು. ಆ ಡೈಲಾಗ್ ಹೊಡೆದ್ರೂ ಹೊಡೆಯುತ್ತೆ. ಸೊ ಅದು ಬಿಟ್ಬಿಡಿ, ಅದನ್ನು ಹೇಳ್ತಿಲ್ಲ ನಾನು ಹೇಳ್ತಿರೋದು ವಾಸ್ತವವಾಗಿ ಅಲ್ಲಿರುವಂತಹ ಏನು ಇಂಡಿಪೆಂಡೆಂಟ್ ಪತ್ರಕರ್ತರು ಕಂಡಂತೆ BJPಗೆ ಬಹಳ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಜನ BJPಯ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ, BJP ವಿರುದ್ಧ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ 2 ಕಾರಣಗಳು. ಒಂದು, JDU ಸಂಪೂರ್ಣವಾಗಿ BJP ವಿರುದ್ಧ ಕೆಲಸ ಮಾಡ್ತಿದೆ. ಯಾಕೆಂದ್ರೆ ನಿತೀಶ್ ಕುಮಾರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲೇ ಇಲ್ಲ. ಹಾಗಾಗಿ JDU ಎಲ್ಲೆಲ್ಲಿ BJP ಸ್ಪರ್ಧೆ ಮಾಡ್ತಿದೆಯೋ ಅಲ್ಲಿ RJDಗೆ ಸಪೋರ್ಟ್ ಮಾಡ್ತಿದೆ. ತನ್ನ ಕಾರ್ಯಕರ್ತರು ಮತದಾರರಿಗೆ ಹೇಳ್ತಾ ಇದೆ, RJDಗೆ ಮತ ಹಾಕಿ ಅಂತ. ಆ ಮೂಲಕ NDA ಭಾಗವಾಗಿರುವಂತಹ BJPಯ ಕ್ಷೇತ್ರಗಳು ಇಕ್ಕಟ್ಟಿಗೆ ಸಿಲುಕೊಂಡಿದೆ ಅನ್ನುವಂಥದ್ದು ಅಲ್ಲಿಂದ ಬರ್ತಿರುವಂತಹ ಸುದ್ದಿ. ಒಂದು ಕಡೆ ನಿತೀಶ್ ಕುಮಾರ್ರಿಗೆ ಮುಖ್ಯಮಂತ್ರಿ ಮಾಡಲ್ಲ ಮುಂದಿನ ಬಾರಿ ಅನ್ನುವಂತಹ ಸಿಟ್ಟು ಜನರಲ್ಲಿದೆ, ಅವರ ಕುರ್ಮಿ ಜನಾಂಗದಲ್ಲಿದೆ, JDU ಕಾರ್ಯಕರ್ತರಲ್ಲಿದೆ, JDU ಮತದಾರರಲ್ಲಿದೆ. ಇನ್ನೊಂದು ಕಡೆ BJP ಇಂತಹ ಕುತಂತ್ರಗಳನ್ನೇ ಮಾಡಿಕೊಂಡು ಬರುತ್ತೆ, ಏನೋ ಒಂದು ಮಾಡ್ತಿರುತ್ತೆ ಅನ್ನುವಂತಹ ಸಿಟ್ಟು ಸಹ ಮತದಾರರಲ್ಲಿದೆ. ಬಿಕಾಸ್ ಆಫ್ ಎಲೆಕ್ಷನ್ ಕಮಿಷನ್ ಈ ವೋಟ್ ಚೋರಿ ಅನ್ನುವ ವಿಚಾರದಲ್ಲಿ ರಾಹುಲ್ ಗಾಂಧಿ ಮಾಡ್ತಿರುವಂತಹ ಒಂದರ ನಂತರ ಒಂದು ರಿವೀಲಿಂಗ್ ಏನಿದೆಯಲ್ಲ, ಪತ್ರಿಕಾಗೋಷ್ಠಿಗಳು ಮಾಡಿ ಆಧಾರ ಸಹಿತವಾಗಿ ಅಂಕಿಅಂಶಗಳ ಸಹಿತವಾಗಿ ಇಲ್ಲಿಯವರೆಗೆ 3 ಪತ್ರಿಕಾಗೋಷ್ಠಿಗಳನ್ನು ಮಾಡಿ, ಮೊನ್ನೆ 5ನೇ ತಾರೀಕು 6ನೇ ತಾರೀಕು ಮತದಾನ, 5ನೇ ತಾರೀಕು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹರಿಯಾಣ ಚುನಾವಣೆಯನ್ನ ಹೇಗೆ ಕದ್ದರು BJP ಅನ್ನೋದನ್ನ ಅಂಕಿಅಂಶಗಳ ಆಧಾರದ ಸಮೇತವಾಗಿ ಅವರು ಪ್ರೂವ್ ಮಾಡಿದ್ರು, ಜನರ ಮುಂದಿಟ್ಟಿದ್ರು. ಅದೆಲ್ಲವೂ ಸಹ BJP ವಿರುದ್ಧ ಕೆಲಸ ಮಾಡಿಕೊಂಡು ಹೋಗ್ತಾ ಇದೆ, ಅದೆಲ್ಲವೂ ಕೆಲಸ ಮಾಡ್ತಿದೆ. ಹಾಗಾದ್ರೆ ಯಾರು ಮುಂದಿದ್ದಾರೆ? BJP ಮತ್ತು JDU ಕಿತ್ತಾಡ್ತಿದೆ ಅಂದ್ರೆ ಮಹಾಗಠಬಂಧನ್ ಮುಂದಿದೆಯಾ ಅಂದ್ರೆ ಮಹಾಗಠಬಂಧನ್
ಮುಂದಿಲ್ಲ, NDA ಜೊತೆನೇ ಹೋಗ್ತಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ತುಂಬ ಮೈನ್ಯೂಟ್ 1 ಇಂಚು ಮೇಲೆ ಸ್ವಲ್ಪ ಮಹಾಗಠಬಂಧನ್ ಇದೆಯೇ ಹೊರತು ಅದನ್ನು ನಾವು ಮುನ್ನಡೆ ಅಂತ ಕರೆಯಬಹುದಾ ಅನ್ನುವ ಪ್ರಶ್ನೆ ಕೇಳುವ ಮಟ್ಟಕ್ಕೆ ಅದು ಮುನ್ನಡೆಯಲ್ಲಿದೆ. JDU BJPಯನ್ನು ಮುಳುಗಿಸ್ತಿದ್ರು ಸಹ JDU ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. JDUಗೆ ಒಂದು ರೀತಿಯಾಗಿ ಏನೋ ಒಂದು ಸಿಂಪತಿ ಓಟುಗಳು ಬರ್ತಾ ಇದೆ JDUಗೆ ಬಿಕಾಸ್ ಆಫ್ ನಿತೀಶ್ ಕುಮಾರನ್ನ ಮುಖ್ಯಮಂತ್ರಿಯಾಗಿ ಉಳಿಸಬಾರ್ದು ಅಂತ BJP ಷಡ್ಯಂತ್ರ ಮಾಡ್ತಿದೆ ಅನ್ನುವಂತಹ ಸಿಂಪತಿ ಓಟುಗಳಿದೆಯಲ್ಲ, ಆ ಓಟುಗಳು JDUನ ಮುಂದಕ್ಕೆ ತಗೊಂಡೋಗ್ತಿದ್ದಾವೆ. ಅದರ ಜೊತೆಗೆ JDU ಕೊಟ್ಟಿರುವಂತಹ 10,000 ರೂಪಾಯಿ ಮಹಿಳೆಯರಿಗೆ, ಅದು ಮಹಿಳಾ ವೋಟರ್ಗಳನ್ನು ದೊಡ್ಡ ಮಟ್ಟದಲ್ಲಿ ತಮ್ಮ ಕಡೆಯಲ್ಲಿ ವಾಲಿಸ್ಕೊಂಡಿದೆ. ಅದೆಲ್ಲವೂ ಸಹ JDUಗೆ ವರವಾಗಿದೆ. ಸೊ NDAದಲ್ಲಿ BJPಗೆ ಪೆಟ್ಟಾಗ್ತಿದ್ರು ಸಹ ಅದನ್ನ ಮೇಕಪ್ ಮಾಡ್ತಿರುವಂತಹದ್ದು JDU ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಬರ್ತಿದೆ. JDU ನಂಬರ್ 1 ಪಾರ್ಟಿ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ನಂಬರ್ 1 ಹೈಯೆಸ್ಟ್ ಸೀಟುಗಳು ಪಡ್ಕೊಳ್ಳುವಂತಹ ಸಾಧ್ಯತೆ. ಇನ್ನು ನೆಕ್ಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರೋದು RJD. ತೇಜಸ್ವಿ ಯಾದವ್ ಯುವ ಜನರನ್ನ ಸೆಳೆಯೋದ್ರಲ್ಲಿ ಸಫಲ ಆಗಿದ್ದಾರೆ. ಉದ್ಯೋಗ ಕೊಡ್ತೀನಿ ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಅವರು ಪ್ರಚಾರ ಮಾಡಿದ್ದಾರೆ. ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗ ಅಂತ ಹೇಳಿದ್ದಾರೆ. ಅದರ ಮೇಲೆ ನಂಬಿಕೆ ಬರುವಂತಹ ರೀತಿಯಲ್ಲಿ ಕಳೆದ ಬಾರಿ ನಾನು ಉಪಮುಖ್ಯಮಂತ್ರಿಯಾಗಿದ್ದಾಗ ಕೇವಲ 17 ತಿಂಗಳ ಅವಧಿಯಲ್ಲಿ 5 ಲಕ್ಷ ಉದ್ಯೋಗಗಳನ್ನು ಕೊಟ್ಟಿದ್ದೆ, ಸರ್ಕಾರಿ ಉದ್ಯೋಗಗಳನ್ನು. ನನಗೆ 5 ವರ್ಷ ಮುಖ್ಯಮಂತ್ರಿ ಮಾಡಿಬಿಟ್ರೆ, ಉಪಮುಖ್ಯಮಂತ್ರಿಯಾಗಿ 17 ತಿಂಗಳಿಗೆ ಅಷ್ಟು ಮಾಡಿದ್ದೀನಿ ಅಂದರೆ, ಮುಖ್ಯಮಂತ್ರಿ ಮಾಡಿ 5 ವರ್ಷ ಕೊಡಿ, ಮನೆಗೊಂದು ಕುಟುಂಬಕ್ಕೊಂದು ಸರ್ಕಾರಿ ಉದ್ಯೋಗವನ್ನು ಖಂಡಿತ ಕೊಡ್ತೀನಿ ಅಂತ. ಅದರ ಜೊತೆಗೆ ಮಹಿಳೆಯರಿಗೆ ಒಂದಷ್ಟು ಆಫರ್ಗಳು ಏನೇನೋ ಕೊಟ್ಟಿದ್ದಾರೆ, ಅದು ಸಹ ಕೆಲಸ ಮಾಡ್ತಿದೆ. ಸೊ JDU ಒಂದು ಕಡೆ NDA ಕಡೆಯಿಂದ ಟಾಪಲ್ಲಿ ಹೋಗ್ತಿದ್ದಾರೆ, RJD ಈ ಕಡೆ ಹೋಗ್ತಿದೆ. ಇನ್ನು ಕಾಂಗ್ರೆಸ್ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಕಳೆದ ಬಾರಿ 70 ಸೀಟುಗಳನ್ನು ಪಡ್ಕೊಂಡು ಸ್ಪರ್ಧೆ ಮಾಡಿ ಕೇವಲ 19 ಸೀಟು ಗೆದ್ದಿತ್ತು. ಈ ಬಾರಿ 58 ಸೀಟು ಮಾತ್ರ ಅದಕ್ಕೆ ಕೊಟ್ಟಿದ್ದಾರೆ. ಆ ಕುರಿತಾಗಿ ದೊಡ್ಡ ಹಗ್ಗ ಜಗ್ಗಾಟ ನಡೆದಿತ್ತು. ಇಬ್ಬರು ಮುನಿಸ್ಕೊಂಡಿದ್ರು, ಕಾಂಗ್ರೆಸ್ ಮತ್ತು RJD. ಕೊನೆ ಕ್ಷಣದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಗುಡುಗಿದ ಮೇಲೆ ಕಾಂಗ್ರೆಸ್ ಸ್ವಲ್ಪ ಬಗ್ಗಿತು, 2 ವಿಚಾರಕ್ಕೆ ಬಗ್ತು. ಒಂದು ಸೀಟು ವಿಚಾರಕ್ಕೆ 70ರಿಂದ 58ಕ್ಕೆ ಬಂತು. ಇನ್ನೊಂದು ತೇಜಸ್ವಿ ಅವರನ್ನು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿತು ಕಾಂಗ್ರೆಸ್. ಅದಕ್ಕೆ ಕಾಂಗ್ರೆಸ್ಗೆ ಇಷ್ಟ ಇರಲಿಲ್ಲ. ಏನೋ ಭ್ರಮೆಯಲ್ಲಿದೆ ಕಾಂಗ್ರೆಸ್, ತನಗೆ 50-60 ಸೀಟು ಬಂದುಬಿಟ್ರೆ ತಮ್ಮ ಕಡೆಯಿಂದನೇ ಮುಖ್ಯಮಂತ್ರಿ ಆಗಿಬಿಡ್ಬೋದಲ್ಲ ಅಂತ. ಈ ಭ್ರಮೆನೇ ಕಾಂಗ್ರೆಸ್ನ ಎಲ್ಲ ಕಡೆ ಮುಳುಗಿಸ್ತಿರೋದು. ಆದರೂ ಸಹ ಕಾಂಗ್ರೆಸ್ಗೆ ಬುದ್ಧಿ ಬಂದಿಲ್ಲ. ಆದರೆ ಲಾಲು ಪ್ರಸಾದ್ ಯಾದವ್ ರಾಹುಲ್ ಗಾಂಧಿ ಅವರಿಗೆ ಫೋನ್ ಮಾಡಿ ಗುಡುಗಿದ ನಂತರ ಆ 2 ಕೆಲಸಗಳಾಗಿದ್ದಾವೆ. ಒಂದು ಸೀಟ್ ಕಡಿಮೆ ತಗೊಂಡಿದ್ದು, ಇನ್ನೊಂದು ತೇಜಸ್ವಿ ಯಾದವ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿತ್ತು. ಇನ್ನು ಇದೆರಡರ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ ಅನ್ನುವ ರೀತಿಯಲ್ಲಿ ಸ್ಪರ್ಧೆ ಮಾಡ್ತಿರುವಂತಹ ಜನ್ಸುರಾಜ್ ಪಕ್ಷ, JSP, ಪ್ರಶಾಂತ್ ಕಿಶೋರ್ ಅವರ ಪಕ್ಷ, ಅದೇನು ಮಾಡ್ತಿದೆ ಅಂದರೆ ಅದು ಸುಮಾರು 35 ಸೀಟುಗಳಲ್ಲಿ BJPಗೆ ಪೆಟ್ಟು ಕೊಡ್ತಾ ಇದೆ. ಯಾಕಂದರೆ ಮೇಲ್ಜಾತಿ ಮತಗಳೆಲ್ಲವೂ ಸಹ, ಮೇಲ್ವರ್ಗದವರ ಮತಗಳೆಲ್ಲವೂ ಸಹ BJPಯಿಂದ ಸ್ವಲ್ಪ ಸ್ಪಿಲ್ ಆಗಿ ಜನ್ಸುರಾಜ್ ಪಕ್ಷಕ್ಕೆ ಬರ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಕಾಂಗ್ರೆಸ್ ಮತ್ತು ಮಹಾಗಠಬಂಧನ್ ಓಟುಗಳು ಸಹ 5% ಮ್ಯಾಕ್ಸಿಮಮ್ ಅಥವಾ 10% ಓಟುಗಳನ್ನು ಮಾತ್ರ ಅದು ತಗೊಳ್ತಿದೆ. 5-10 ಸೀಟುಗಳನ್ನು ಮಾತ್ರ ಅದು ಇವ್ರಿಗೆ ಎಫೆಕ್ಟ್ ಮಾಡ್ತಿದೆ ಮಹಾಗಠಬಂಧನ್. ಆದರೆ BJPಗೆ, NDAಗೆ 35ರಿಂದ 40 ಸೀಟುಗಳಲ್ಲಿ ಪೆಟ್ಟು ಕೊಡ್ತಾ ಇದೆ ಜನ್ಸುರಾಜ್ ಅಂತ ಹೇಳಲಾಗ್ತಿದೆ. ಜನ್ಸುರಾಜು ಸಹ ಒಂದು 10 ಸೀಟು ಗೆಲ್ಲಬಹುದು ಅನ್ನುವಂಥದ್ದು ಅಲ್ಲಿಂದ ಬರ್ತಿರುವಂತಹ ಮಾಹಿತಿ. ಸೊ ಇದಿಷ್ಟು ಬಿಹಾರದ ಚುನಾವಣೆಗಳ ಹಿನ್ನೆಲೆಯಲ್ಲಿ ನಿನ್ನೆ ಮೊದಲ ಹಂತದ ಮತದಾನಗಳ ನಂತರ ನಾವು ನೋಡಬಹುದಾದಂತಹ ಅಂಶಗಳು. ಇದೆಲ್ಲ ಅಂಕಿಅಂಶಗಳು ಸಹ ಬಿಹಾರದಲ್ಲಿ ಗ್ರೌಂಡಲ್ಲಿ ನಿಂತ್ಕೊಂಡು ಅಲ್ಲಿ ಹಳ್ಳಿಗೆ ಹೋಗಿ ವಿವರಗಳನ್ನು ಕಲೆ ಹಾಕ್ತಿರುವಂತಹ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳು ಏನಿದಾರಲ್ಲ, ಗೋಧಿ ಮಾಧ್ಯಮ ಅಲ್ಲ, ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳು, ಅವರು ಕೊಡ್ತಿರುವಂತಹ ಮಾಹಿತಿ, ಅದರ ಆಧಾರದ ಮೇಲೆ ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದು. ಸೊ ಮಿಕ್ಕಂತೆ 11ನೇ ತಾರೀಕು, ನವೆಂಬರ್ 11ನೇ ತಾರೀಕು 2ನೇ ಹಂತದ ಮತದಾನ ಇರುತ್ತೆ. 14ನೇ ತಾರೀಕು, ನವೆಂಬರ್ 14ನೇ ತಾರೀಕು ಮತ ಎಣಿಕೆ ಇರುತ್ತೆ. ಆವತ್ತು ಒರಿಜಿನಲ್ ನಂಬರ್ಗಳು ಹೊರಗಡೆ ಬರ್ತವೆ. ಎಗೈನ್ ಒರಿಜಿನಲ್ ನಂಬರ್ ಅಂತ ನಾನು ಹೇಳ್ತಿರೋದು, ಸ್ಟ್ರೈಟ್ ಆಗಿ ನೋಡಿದಾಗ ನೀವು ಈ ಎಲೆಕ್ಷನ್ ಕಮಿಷನ್ನ ಆಟಗಳನ್ನು, ಅವರ ಮನಸ್ಥಿತಿಯನ್ನು, ಅದೆಲ್ಲವನ್ನು ನೋಡಿದಾಗ ಅದು ಜನರ ಜನಾದೇಶನ, ಜ್ಞಾನೇಶ್ ಕುಮಾರರ ಜ್ಞಾನಾದೇಶನ ಹೇಳಕ್ಕೆ ಬರಲ್ಲ. ಯು ಹ್ಯಾವ್ ಟು ವೇಟ್ ಅಷ್ಟೇ.
ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.